ದಿಸ್ ಈಸ್ ಅವರ್ ಶಾಪಿಂಗ್. ಅಮ್ಮ ನೋಡು ಟೈಮ್ ನೋಡು. ನಮ್ಮ ತಂಗಿ ಮನೆನೇ ಹೊಸ ಬ್ಯಾಗ್ ತೊಗೊಂಡಾಳ, ಬಟ್ ಯೂಸ್ಲೆಸ್. 2 ಸೈಡ್ ಹರಿದು ಬಿಟ್ಟೈತಿ, ಉಪಯೋಗ ಇಲ್ಲ. ನಾನು ಇವಾಗ ಕಾಮವಾಲಿ ಬಾಯಿ ಗೊತ್ತಲ್ಲ ನಿಮಗೆ, ಎಲ್ಲ ಮದುವೆ ರೌಂಡ್ ನಾನು ಒಬ್ಬಗೆ ಕಾಮವಾಲಿ ಬಾಯಿ ಹಾಕ್ತೀನಿ. ಸೊ ಇವತ್ತಿನ ನಮ್ಮ ಕಾಮವಾಲಿ ಬಾಯಿ ಸ್ಟಾರ್ಟ್ ಆಗಿಬಿಟ್ಟೈತಿ. ನೆಕ್ಸ್ಟ್ ನೋಡೋಣ ಏನಾಗ್ತಿದೆ ಅಂತ. 1 ಗಂಟೆ ಬಿಚ್ಚಲಿಕ್ಕೆ ಬರ್ಲಿಕ್ಕತ್ತಿಲ್ಲ ನೋಡು. 32 ಹಲ್ಲ, 32 ಕಾಣಲ್ಲ, ಕಡಿಮೆ ಕಾಣ್ತಾವ. ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷತಾ ನಾಯಕ್. ಸೊ ನಮ್ಮ ಮನೆ ಒಳಗಡೆ ಮದುವೆ ಆಗೋದೈತಿ, ನಮ್ಮ ಅಕ್ಕನ ಮದ್ವೆ. ಅದ್ರ ಸಂಬಂಧ ನಾವು ಇವತ್ತು ಶಾಪಿಂಗ್ ಮಾಡ್ಲಿಕ್ಕೆ ಹೊಂಟಿವಿ. ಅಂದ್ರೆ ನಮ್ದು ಬಂಜಾರ ಲಂಬಾಣೀಸ್ ಒಳಗಡೆ ಒಂಥರ ಡಿಫ್ರೆಂಟ್ ಇರ್ತೈತಿ ಶಾಪಿಂಗ್ ಅಂತಂದ್ರೆ. ಅದನ್ನು ನಾನು ನನ್ನ ಲೈಫ್ ಒಳಗಡೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಿದ್ದೀನಿ. ಅದನ್ನು ನಾನು ನಿಮಗೂ ತೋರಿಸ್ಬೇಕಂತ ಇಷ್ಟಪಡ್ತೀನಿ. ಸೊ ದ್ಯಾಟ್ ನಿಮಗೂ ನಮ್ಮ ಒಳಗಡೆ ಯಾವ ಥರ ಪದ್ಧತಿ ಇರ್ತೈತಿ, ಏನು ರಿವಾಜ್ ಇರ್ತೈತಿ ಎಲ್ಲನೂ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನನ್ನ ವಿಡಿಯೋ ಫುಲ್ ನೋಡ್ಬೇಕು. ಈಗ ನನಗೆ ಕಾಡ್ಲಿಕ್ಕೆ ತಳಗಳಂತ ನಾನು ಒಂದು ಬ್ರ್ಯಾಂಡ್ ಶೂಟ್ ಮಾಡ್ಲಿಕ್ಕೆ, ಬಟ್ ಶಿ ಯೂಸ್ ಟು ನನಗೆ ಕೊಡು ನಮ್ಮ ಕಸಿನ್ ಮಗಳಿಗೆ ಹೆಂಗಂದ್ರೆ ನನಗೆ ಲಿಪ್ಸ್ಟಿಕ್ ಹಚ್ಕೋಬೇಕಂತಂದ್ರೆ ಪಟ್ ತಿಂದು ಬಾ. ನಾನು ಲಿಪ್ಸ್ಟಿಕ್ ಹಚ್ಚಿದೆ ಅಂದ್ರೆ ಪಟ್ ತಿಂದೇ ಬಂದುಬಿಡ್ತಾಳೆ, ಹೌದಿಲ್ಲ? ಸೊ ಗೈಸ್, ಇವತ್ತು ನಮ್ಮ ಅಕ್ಕಂದು ಶಾಪಿಂಗ್ ಯಾವ ಥರ ಮಾಡ್ತೀವಿ ಏನೆಲ್ಲ ಅಂತ ಹೇಳಿ ನಾನು ನಿಮಗೆ ಇನ್ ಡೀಟೇಲ್ ಹೇಳ್ತಿರ್ತೀನಿ ಅಂತ. ಹಾಂ ಕೈ ಹೂ ಹಾಕ್ಲಿಕ್ಕತ್ತಾಳೆ. ಹಿಂಗೆ ಒಳಗಿಂದ ಹಾಕಲ್ಲ, ಮ್ಯಾಲಿಂದ ಹಾಕಿ ಹೆಂಗ ನೋಡಿ. ಮೋರ್ ಈಕಿಗೂ ನಮ್ಮ ಅಕ್ಕ ಹೂ ಹಾಕ್ಲಿಕ್ಕತ್ತಾಳ. ನೈಸ್. ಹೊಳ ಈಗ ನಮ್ಮ ಅಕ್ಕ ಅಂದ ಮೇನ್. ಹಾ ಈ ಕಡೆ ಹೊಳಮ್ಮ. ಇವರೇ ನೋಡ್ರಿ ಮದುಮಗಳು. ಭಾಳ ಗೌ ಮಾಡ್ಲಿಕ್ಕತ್ತಾಳ, ಭಾಳ ಗತ್ಲಾ ಮಾಡ್ಲಿಕ್ಕತ್ತಾಳ. ನಿಮಗೇನು ಕೇಳಿಸಲ್ಲ, ಸೊ ಬರೀ ನೋಡ್ಕೋತಿದ್ವಿ. ಇವಾಗ ನಮ್ಮ ಅಕ್ಕ ನಮಸ್ಕಾರ ಮಾಡ್ಲಿಕ್ಕತ್ತಾಳ ದೇವ್ರಿಗೆ. ಸೊ ಫಸ್ಟ್ ಇಲ್ಲಿ ನಮಸ್ಕಾರ ಮಾಡ್ಲಿಕ್ಕತ್ತಾರ ದೇವ್ರಿಗೆ. ಏನ್ ಡೇಂಜರ್ ಕಾಣತಿ ಅಮ್ಮ. ಇವಾಗ ಎಲ್ಲಾರು ಒಂದು ಸ್ಪಾಟಿಗೆ ಹೊಂಟೇವಿ. ಇಲ್ಲ ಅದು ಕಿಚನ್ ಬಾಯ್ ಮಹಿಳೆಯರು ಈಕೇನು ಕೆಲಸ ಮಾಡತ್ತಿಲ್ಲ. ಇವರಿಬ್ರು ಭಾಳ ಕೆಲಸ ಮಾಡ್ಲಿಕ್ಕತ್ತಾರ. ನಮ್ಮ ಔಷಧಿಗೆ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಹಚ್ಕೊಳ್ಳಿಲ್ಲ. ಯಾಕ್ರಿ? ಇವ್ರು ನೋಡ್ರಿ ಎಕ್ದಮ್ ಡೇಂಜರ್. ಏನಾದ್ರು ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಎಲ್ಲಿ ಹೊಂಟಿರಿ ಇವತ್ತು? ಸಂತಿಗೆ. ಏನೇನ್ ಮಾಡ್ತೀರಿ ಅಲ್ಲಿ? ಅಲ್ಲಿ ಚಜ್ಜಿ ರೊಟ್ಟಿ, ಆಮೇಲೆ ಉಸುಳಿ, ಬದ್ನೆಕಾಯಿ ಪಲ್ಯ, ಒಟ್ಟು ಊಟ ಮಾಡುದು. ಊಟ ಮಾಡಿ ಈ ಕಡೆ ಬಂದ್ಬಿಡು. ಓಕೆ ಮೇಡಮ್. ಬಂಗಾರ ತಗೊಳ್ಳೋದು, ತಿನ್ನೋದು, ಬರೋದು, ಉಣೋದು ಬರೋದು. ನಾವೆಲ್ಲರೂ ಕೂತ್ನಾಳ್ ಕಡೆ ಒಂದು ಟೆಂಪಲ್ ಐತಿ. ಯಾವ ಟೆಂಪಲ್? ಹನುಮಾನ್ ಟೆಂಪಲ್ ಐತಿ. ಆ ಟೆಂಪಲಿಗೆ ಹೊಂಟಿವಿ. ಅಲ್ಲಿ ಹೋಗಿ ಫಸ್ಟ್ ಪೂಜೆ ಮಾಡಿ ಆಮೇಲೆ ಊಟ ಗೀಟ ಮಾಡಿ ನೆಕ್ಸ್ಟ್ ನಮ್ಗೆ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತೀವಿ. ಮಮ್ಮಿ ಇವಾಗ ಎಲ್ಲರೂ ಇಲ್ಲಿ ಹಿಂಗೆ ಕೂತು ಬಿಟ್ಟಾರ ಮಾತಾಡ್ಬೇಕಂತ. ಇವಾಗ ಎಲ್ಲರೂ ಡಿಸ್ಕಷನ್ ಮಾಡ್ತಾರೆ. ಡಿಸ್ಕಷನ್ ಆದ್ಮೇಲೆ ಊಟ ಮಾಡ್ತಾರೆ. ಎಲ್ಲರೂ ಮಾತುಕತೆ ಮುಗಿಸ್ಕೊಂಡ್ರು. ಎಲ್ಲರೂ ಡನ್ ಅಂದ್ಕೂಳೆ ಎಲ್ಲರಿಗೂ ಸಕ್ರೆ ಕೊಡ್ತಾರೆ. ಸೊ ದ್ಯಾಟ್ ಮೂಮಿಟ ಹೋಜಾಯ್ ಅಂತ ಹೇಳಿ ಇವಾಗ ಎಲ್ಲರೂ ಕುಂಕುಮನೂ ಹಚ್ಲಿಕ್ಕತ್ತಾರ. ಆ ಕಡೆ ಪುರುಷರಿಗೆ ಹಂಚಿದ್ರೆ ಈ ಕಡೆ ಮಹಿಳೆಯರಿಗೆ ಹಂಚ್ಲಿಕ್ಕತ್ತಾರ.
ನಮ್ಮ ಸೈಡ್ ಮದ್ವೆ ಒಳಗಡೆ ಎಲೆ ಅಡಿಕೆ ಅಂತೂ ಕಂಪಲ್ಸರಿ ಇರ್ತೈತಿ. ಎಲೆ ಅಡಿಕೆ ಇಲ್ಲ ಅಂತಂದ್ರೆ ನಡೆಯೋದೇ ಇಲ್ಲ ಅಂತ ಅನ್ಕೋರಿ. ಎಲ್ಲಾರು ವೇಟ್ ಮಾಡ್ಲಿಕ್ಕತ್ತಾರ ನೆಕ್ಸ್ಟ್ ಪ್ರಾಸೆಸ್. ಈಗ ಭಾಳ ವರ್ಷ ಒಳಗಡೆ ಯಾರು ಮೀಟ್ ಆಗ್ತಿರಲ್ಲ ಅಂಥವ್ರೆಲ್ಲಾರು ಮೀಟ್ ಆಗಿ ಎಷ್ಟು ಖುಷಿ ಆಗ್ಲಿಕ್ಕತ್ತಾರ ನೋಡ್ರಿ ಇಲ್ಲಿ. ಗಂಡಿಗ ಹೆಣ್ಣಿಗೆ ಇಬ್ರಿಗೂ ಕೊಬ್ಬರಿ ಮತ್ತು ಬಾಳೆಹಣ್ಣು ಕೊಡ್ಲಿಕ್ಕತ್ತಾರ. ಅದಾದ್ಮೇಲೆ ದೇವ್ರ ಗುಡಿ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜಾರಿ ಒಂದ್ ಸ್ವಲ್ಪ ಇವ್ರ ಕೈಯಿಂದ ಪೂಜೆ ಮಾಡಿಸ್ಬಿಟ್ಟ ನವ ದಂಪತಿಗಳಿಗೆ ಆಶೀರ್ವಾದ ಮಾಡ್ಲಿಕ್ಕತ್ತಾರ. ಕನ್ಫ್ಯೂಸ್ ಆಗ್ಬೇಡ್ರಿ, ಟೋಟಲ್ 2 ಮದ್ವೆ ಆಗೋ ಇದಾವ. ಗಂಡಿನ ಸೈಡ್ ದೊಡ್ಡ ಮಗ ಮತ್ ಸಣ್ಣ ಮಗ ಇಬ್ರದ್ದು ಮಾಡ್ಲಿಕ್ಕತ್ತಾರ. ಸೊ ನಮ್ ಕಡೆಯಿಂದ 2 ಪೇರ್ ಇದಾವ, 2 ಕಪಲ್ಸ್, 2 ದಂಪತಿಗಳು. ನಾವಲ್ದೆ ಇನ್ನು ಬಹಳಷ್ಟು ಜನ ಈ ತರ ಬಂದಿದ್ರ ಅಲ್ಲೇ ಪೂಜೆ ಮಾಡ್ಲಿಕ್ಕ, ದಂಪತಿಗಳಿಗೆ ಆಶೀರ್ವಾದ ಮಾಡ್ಲಿಕ್ಕ. ಸಾಂಪ್ರದಾಯ ಎಲ್ಲ ಪೂಜೆ ಮುಗಿದ್ಮೇಲೆ ಗಂಡು ಮತ್ತು ಹೆಣ್ಣಿನ ಮನಿದವ್ರು ಒಬ್ರಿಗೊಬ್ರು ಬುತ್ತಿಗಳನ್ನ ಕೊಡ್ತಾರ. ಸೊ ಅದಾದ್ಮೇಲೆ ಎಲ್ಲಾರು ಬಿಟ್ಟ ಬುತ್ತಿಯನ್ನ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫೈನಲಿ ನಮ್ದೆಲ್ಲ ಊಟ ಆಗ್ಬಿಟ್ಟೈತಿ. ಈಗ ಫುಲ್ ಗೋಲ್ಡ್ ಶಾಪ್ ಮಾಡ್ಲಿಕ್ಕೆ ಹೋಗ್ತೀವಿ. ಗೋಲ್ಡ್ ಶಾಪಿಂಗ್ ಮಾಡ್ಬೇಕು ನಾವು. ಮಸ್ತಾಗಿ ಎಲ್ಲರೂ ಊಟ ಮಾಡ್ಬಿಡ್ತಾರೆ. ಇಲ್ಲಿ ದಾಲ್ ಚಾ ಸ್ಪೆಷಲ್ ತಿನ್ಲಿಕ್ಕೆ ಅದಾರ ಇವ್ರು. ಫೈನಲಿ ಊಟ ಕಂಪ್ಲೀಟ್ ಆಗ್ಬಿಟ್ಟೈತಿ. ಈಗ ಎಲ್ಲರೂ ಎದ್ದೇಳ್ಲಿಕ್ಕೆ ಅದಾರ. ಅಲ್ಲಿ ಏನೂ ಕೇಳಿಸ್ಲಿಕ್ಕತ್ತಿಲ್ಲ, ಫುಲ್ ರಶ್ ಎಲ್ಲರೂ ಕಾವ್ ಅಂತ ಮಾತಾಡ್ಲಿಕ್ಕತ್ತಾರ. ಸಾಮಾನು ಇಡ್ಲಿಕ್ಕೆ ಬಂದೀವಿ. ನೆಕ್ಸ್ಟ್ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತೀವಿ, ಅಲ್ಲಿ ನೋಡೋಣ ಅಂತ. ಫುಲ್ ರಶ್ ಐತಿ. ಎಷ್ಟೊಂದು ಫ್ಯಾಮಿಲೀಸ್ ಬಂದಾವ, ಎಷ್ಟೊಂದು ಕಪಲ್ಸ್ ಅದಾವ. ಇವತ್ತು ಒಂದು 6-7 ಹೌದಿಲ್ಲ 6-7 ಜೋಡಿ ಅಂತೂ ಬಂದಿರ್ಬೇಕು ಇವತ್ತು. ಅಷ್ಟು ರಶ್ ಐತಿ. ಫುಲ್ ಮದ್ವೆ ವೈಬ್ಸ್ ಅದಾವ ನೋಡಿ ಇಲ್ಲಂತೂ. ಇಲ್ಲಿ ಜಸ್ಟ್ ಮಾತುಕತೆ ಬಂದು ಊಟ ಮಾಡ್ಬೇಕಂತ ಬರ್ತಾರ. ಬಟ್ ಮದ್ವೆ ಫುಲ್ ಮದ್ವೆ ಸೀಸನ್ ಐತ್ಲ, ಸೊ ಭಾಳ ರಶ್ ಐತಿ. ಎಲ್ಲ ಊಟ ಮುಗಿಸ್ಕೊಂಡು ನಾವು ಇವಾಗ ಗೋಲ್ಡ್ ಶಾಪಿಗೆ ಬಂದಿವಿ, ಗೋಲ್ಡ್ ಪರ್ಚೇಸ್ ಮಾಡ್ಬೇಕಂತ ಹೇಳಿ. ಪ್ರೈಸ್ ಎಷ್ಟು ಹೈ ಆಗ್ಬಿಟ್ಟೈತಿ ಗೋಲ್ಡ್. ಬಟ್ ಸ್ಟಿಲ್ ನೋಡ್ರಿ, ನಾವು ಬಂದಿವಿ ಗೋಲ್ಡ್ ಶಾಪಿಂಗ್ ಮಾಡ್ಲಿಕ್ಕೆ. ಯಾಕಂತಂದ್ರೆ ಮದ್ವೆ ಅಂದ್ರೆ ಏನ್ ಹೇಳ್ರಿ, ಬಂಗಾರ ಅಂದ್ರನೇ ಮದ್ವಿ ಅಂದ್ರನೇ ಬಂಗಾರ. ಸೊ ನಾವು ಏಪ್ರಿಲ್ 2026 ಏಪ್ರಿಲ್ 2026 ಒಳಗಡೆ ಗೋಲ್ಡ್ ಶಾಪ್ ಮಾಡ್ಲಿಕ್ಕತ್ತೀವಿ. ಇವಾಗ ಪ್ರೈಸ್ ಐತಿ 1,52,000 ರೂಪೀಸ್. ಬಿಜಾಪುರ ಒಳಗಡೆ ಬಿಸಿಲಂತೂ ಭಾಳಷ್ಟು ಇತ್ತು. ಸೊ ಗೋಲ್ಡ್ ಶಾಪ್ ಒಳಗಡೆ ಸ್ವಲ್ಪ ಗಾಳಿ ತಗೊಂಡು AC ಹವಾ ತಗೊಂಡು ಭಾಳ ಶಾಂತ ಅನ್ಸ್ಲಿಕ್ಕತ್ತೈತಿ, ರಿಲ್ಯಾಕ್ಸ್ ಆಗ್ಲಿಕ್ಕತ್ತೀವಿ ಎಲ್ಲಾರು. ನಾವು ಹಿಂಗೆ ನಮ್ದು ಬಂಜಾರ ಕಾಸ್ಟ್ ಒಳಗಡೆ ಗೋರ್ಮಾಟಿ ಒಳಗಡೆ ಹಿಂಗೆ ಎಲ್ಲಾರು ಹುಯಿ ಅಂತ ಬಂದ್ಬಿಡ್ತೀವಿ ಶಾಪಿಂಗ್ ಮಾಡ್ಲಿಕ್ಕೆ. ಅದು ಯಾಕಂತ ನಿಮ್ಗೂ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ ನನಗೆ. ನಿಮ್ ಪದ್ಧತಿ ಒಳಗಡೆ ಯಾವ ತರ ನೀವು ಶಾಪಿಂಗ್ ಮಾಡ್ತೀರಿ ಅನ್ನೋದು ನನಗೆ ತಿಳಿಸ್ರಿ ಕಮೆಂಟ್ ಬಾಕ್ಸ್ ಒಳಗಡೆ. ಮತ್ತೆ ನೋಡೋಣ ಅಂತ. ನಾನು ಇವಾಗ ಬೆಂಗಳೂರಿಗೆ ಹೊಂಟೀನಿ. ನೀವು ನಂದು ಆಲ್ರೆಡಿ ರ್ಯಾಂಪ್ ವಾಕ್ ಹೆಂಗ್ ಮಾಡ್ಲಿಕ್ಕತ್ತೀನಿ ಅಂತ ನೋಡಿರ್ಬೇಕು. ಅದ್ರ ಸಂಬಂಧ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಅದು ನೋಡಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನಿಮ್ಗೆ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ರಿ. ಹುಡುಗರು ಶಾಪಿಂಗ್ ಅಂತಂದ್ರೆ ಭಾಳ ಒಂಥರ ಈಸಿನೂ ಅನ್ಬೋದು, ಭಾಳ ಡಿಫಿಕಲ್ಟು ಅಂತ ಅನ್ಬೋದು. ಅವ್ರದ್ದು ಆಪ್ಷನ್ಸ್ ಜಾಸ್ತಿ ಇರಲ್ಲ. ಸೊ ಈಸಿಯಾಗಿ ನಾವು ಇದ್ದಿದ್ದು ಆಪ್ಷನ್ಸ್ ಒಳಗಡೆ ಪಿಕ್ ಮಾಡ್ಕೋಬೋದು. ಅದಕ್ಕೆ ನಮ್ಮ ತಮ್ಮಗೆ ಶಾಪಿಂಗ್ ಅಂತ ಹೇಳಿ ಬಂದೀವಿ. ಒಂದು 5-6 ಅಂಗಡಿ ಹುಡುಕಿದ್ವಿ. ಫೈನಲಿ ನಮಗೊಂದು ಬೆಸ್ಟ್ ಶಾಪ್ ಸಿಕ್ತು. ಯಾಕಂದ್ರೆ ಡ್ರೆಸ್ ಚಲೋ ಐತಂದ್ರೆ ನಮ್ಮ ತಮ್ಮಗೆ ಮ್ಯಾಚ್ ಆಗ್ತಿರ್ಲಿಲ್ಲ. ನಮ್ಮ ತಮ್ಮಗೆ ಮ್ಯಾಚ್ ಆಯ್ತಂದ್ರೆ ಅವ್ನ ಫೇಸಿಗೆ ಸೂಟ್ ಆಗ್ತಿರ್ಲಿಲ್ಲ. ಓ ಗಾಡ್, ನಮ್ಮ ವುಮೆನ್ಸ್ದು ಏನು ಪ್ರೈಸ್ ಇರ್ತೈತಲ್ಲ ಡ್ರೆಸ್ಸಿಗೆ, ಅದಕ್ಕಿಂತ ಜಾಸ್ತಿ 2 ಪಟ್ಟಕ್ಕಿಂತ ಜಾಸ್ತಿ ಹುಡುಗರ್ದು ಪ್ರೈಸ್ ಇರ್ತೈತಿ. ಹಂಗೋ ಹಿಂಗೋ ಮಾಡಿ ನಮ್ಮ ತಮ್ಮಗೆ ಸೂಟ್ ಆಗುವಂಥ ಒಂದು ಬಟ್ಟೆ ಅಂತೂ ಚೂಸ್ ಮಾಡಿಬಿಟ್ವಿ. ಹಿಂಗೆ ಯಾಕೆ ಮಾಡತ್ತಿರೋ ದೀಪ? ಸಾಕಾಯ್ತು. ಫುಲ್ ಶಾಪಿಂಗ್ ಕ್ವಿಕ್ ಆಗಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ಮಾರ್ನಿಂಗ್ 5:30ಗೆ ನಾನು ಬೇರೆ ಊರಿಗೆ ಹೋದೆ. ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಡು ಮಟ ಬಿಸಿಲು ಒಳಗಡೆ ಮತ್ತೆ ರಿಟರ್ನ್ ಆದೆ. ಏನೇ ಹೇಳ್ರಿ, ಈ ಸಲ ಉತ್ತರ ಕರ್ನಾಟಕ ಒಳಗಡೆ ಜಾಸ್ತಿನೇ ಬಿಸಿಲೈತಿ. ಎಸ್ಪೆಷಲಿ ನಮ್ಮ ಬಿಜಾಪುರ ಒಳಗಂತೂ 39 ಡಿಗ್ರಿ ಸೆಲ್ಸಿಯಸ್ ಕ್ರಾಸ್ ಆಗ್ಬಿಟ್ಟೈತಿ. ನಿಮ್ಮ ಊರೊಳಗಡೆ ಎಷ್ಟು ಟೆಂಪ್ರೇಚರ್ ಐತಿ ಅನ್ನೋದು ನನಗೆ ತಿಳಿಸ್ರಿ. ನೆಕ್ಸ್ಟ್ ಡೇ ನಾವು ನಮ್ದು ಮದ್ವಿ ಕಾರ್ಡನ್ನು ಫಿಕ್ಸ್ ಮಾಡ್ಲಿಕ್ಕತ್ತೀವಿ. ಎಲ್ಲಾನು ನೀಟಾಗಿ ಸೆಟಪ್ ಮಾಡ್ಲಿಕ್ಕತ್ತೀವಿ. ಸೊ ದ್ಯಾಟ್ ನಾವು ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸಿಗೆ ಎಲ್ಲರಿಗೂ ಮದ್ವಿ ಕಾರ್ಡ್ ಕೊಡ್ಬೋದಂತ. ನೀವು ಇಲ್ಲಿ ನೋಡ್ಕೊರಿ ನಮ್ಮ ಕಾರ್ಡ್ ಯಾವ ಥರ ಆಯ್ತಂತ. ನಾನು ನಮ್ಮ
ನಮ್ ತಂಗಿ ಇಬ್ರು ಕೂಡಿ ಈ ಕಾರ್ಡನ್ನ ಸೆಲೆಕ್ಟ್ ಮಾಡಿದ್ವಿ, ಡಿಸೈನ್ ಮತ್ತೆ ಥೀಮ್ ಎಲ್ಲಾನು. ತಂಗಿ ತಮ್ಮ ನಾನು ಎಲ್ಲಾರು ಕೂಡಿ ಮಸ್ತಾಗಿ ಕಾರ್ಡನ್ನ ರೆಡಿ ಮಾಡ್ಲಿಕತ್ತೀವಿ. ನಮ್ಮ ಅಕ್ಕ ಅದನ್ನ ನೀಟಾಗಿ ಪೂಜೆ ಮಾಡ್ಕೊಂಡ್ ಬಂದು ಕೊಟ್ರು. ನೀವೇನೇ ಅನ್ರಿ, ನಮ್ ನಾರ್ತ್ ಕರ್ನಾಟಕ ಒಳಗಡೆ ಯಾವುದೇ ಹಬ್ಬ ಇರ್ಲಿ, ಹುಣ್ಣಿಮೆ ಇರ್ಲಿ, ಪೂಜೆ ಇರ್ಲಿ, ಫೆಸ್ಟಿವಲ್ ಇರ್ಲಿ, ಫಂಕ್ಷನ್ ಇರ್ಲಿ, ಮನಿ ಒಳಗಡೆ ಉಪ್ಪಿಟ್ಟು ಅಂತೂ ಫಿಕ್ಸ್ ಇರ್ತೈತಿ. ನಂದು ಯಾವ್ದೋ ವ್ಲಾಗ್ಸ್ ನೋಡ್ರಿ ನೀವು, ಉಪ್ಪಿಟ್ಟು ಅಂತೂ ನನ್ ಪ್ಲೇಟ್ ಇರ್ತೈತಿ. ಉಪ್ಪಿಟ್ಟು ಪ್ಲೇಟ್ ಯಾವ ವ್ಲಾಗ್ರಾಗ ಉಪ್ಪಿಟ್ಟು ಇರ್ತೈತಿ. ಆದ್ರೂ ನಮಗ್ ಉಪ್ಪಿಟ್ಟು ತಿನ್ನಕೇನ್ ಬೇಜಾರಿಲ್ಲ. ಉಪ್ಪಿಟ್ಟು ಇರ್ಲಿಲ್ಲ ಅಂತಂದ್ರೆ ನಮಗ್ ಒಂಥರ ಅನಿಸ್ತೈತಿ. ಯಾಕಂದ್ರ ಉಪ್ಪಿಟ್ಟು ಹೆಂಗಂದ್ರ ದ ಬೆಸ್ಟ್ ಅಂತ ಹೇಳ್ಬೋದು. ಹೊಟ್ಟಿ ಜಲ್ದಿ ತುಂಬತೈತಿ ಮತ್ತೆ ಹೊಟ್ಟಿ ಜಲ್ದಿ ಹಶು ಆಗೋದಿಲ್ಲ. ಪಟ್ ಅಂತ ಹೇಳಿ ನಾವು ಕಾರ್ಡನ್ನ ನೀಟಾಗಿ ರೆಡಿ ಮಾಡಿ ನಮ್ಮ ತಮ್ಮ ಮತ್ತೆ ನಮ್ಮ ಮಮ್ಮಿ ಕೊಟ್ಬಿಟ್ವಿ. ಸೊ ದಾಟ್ ಅವ್ರು ನೀಟಾಗಿ ಹೋಗಿ ಎಲ್ಲಾರ್ಗು ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ಬೇಕಂತ ಹೇಳಿ ಶೂಟು ಮುಗಿಸ್ಕೊಂಡ್ವಿ. ಕಾರ್ಡದ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ದಾಟ್ ನಿಮ್ಗೆ ನೆಕ್ಸ್ಟ್ ವಿಡಿಯೋ ನಾನು ಏನ್ ಬಿಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನಮಸ್ಕಾರ ಎಲ್ಲ.